ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಹಾಗೆ ನಿಂತ್ಬಿಟ್ಟೆ? ಏನು ಹೇಳಬೇಕು ಅಂದ್ಯಲ್ಲ, ಏನು ಹೇಳ್ತಾನೆ ಇಲ್ಲ. ನೀವು ಏನೋ ಕೇಳ್ತೀನದಲ್ಲ, ಕೇಳಿ ಮೇಡಮ್. ನಾನೇ ಕೇಳ? ಸರಿ, ನಾನೇ ಕೇಳ್ತೀನಿ. ಹೇಳಿ ಮೇಡಮ್, ನೀವು ಏನೇ ಹೇಳಿದ್ರು ನಾನು ಚಕ್ಕಲ್ಲ. ಇವತ್ತು ನೀವು ಏನು ಮಾತಾಡಬೇಕೋ ಮಾತಾಡಿ, ನಾನು ಏನು ಹೇಳಬೇಕು ಅದನ್ನೆಲ್ಲ ಹೇಳ್ಕೊಂಡ್ಬಿಡ್ತೀನಿ. చెట్లు ననకలాగలవా ఈ పచ్చనే కిచనే ఎలా ಅದು ನಾನು ಏನ್ ಮಾಡ್ತಿದ್ರಿ ನೀವು? ನಾನೇನ್ ಮಾಡ್ತಾ ಇದ್ದೀನಿ? ಹೊರಗಡೆ ಗುಡುಗು ಮಿಂಚು ಸಮೇತ ಮಳೆ ಬರುವ ಸಂಭವವಿದೆ. ಮೇಡಮ್ ಮೇಡಮ್ ಮೇಡಮ್, ಕಾಂತ ಮತ್ತೆ ಏನಪ್ಪ ಇವರು ರಾತ್ರಿ ಎಲ್ಲ ಒಳಗೆ ಬರಲ್ಲ ಅಂದ್ಬಿಟ್ಟು ಹೊಸ ವರ್ಷ ಶುರು ಮಾಡಿದ್ರು ಇವರು. ಥೋ, ಮೇಡಮ್ ಬೇರೆ ಏನೋ ಹೇಳ್ಬೇಕು ಅನ್ಕೊಂಡಿದ್ರು, ಅದೇ ಟೈಮಿಗೆ. ಅಲ್ಲ ರೀ, ಹೊಸ್ದಾಗಿ ಮದ್ವೆ ಆಗಿರೋ ಹೆಣ್ಣು ಗಂಡಿಗೆ ಅದು ಮೊದಲನೇ ರಾತ್ರಿಯಲ್ಲಿ ಹಿಂಗ್ ತೊಂದರೆ ಕೊಡ್ತಾರಾ? ಅಯ್ಯ, ನನಗೇನ್ ತಿಕ್ಕಲ್ಲ ಅವ್ರಿಗೆ ತೊಂದರೆ ಕೊಡೋದಕ್ಕೆ. ಹೊಸದಾಗಿ ಮದುವೆ ಆಗಿರೋ ಹುಡುಗ ಹುಡುಗಿಗೆ ನಾನ್ ತೊಂದರೆ ಕೊಡ್ಲಿಲ್ಲ ಅಂತಂದ್ರೆ ಈ ಹಳೆ ಜೀವ ತೊಂದರೆಯಿಂದ ಹಿಂಗೋಗ್ಬಿಡುತ್ತಷ್ಟೇ. ಏನಾಯ್ತು? ಯಾಕೆ ಹಿಂಗೆ ಕೂತ್ಕೊಂಡ್ರಿ? ಮೇಡಮರೇ ನೋಡಿ, ನನಗೆ ನಿಮಗೆ ತೊಂದರೆ ಕೊಡೋ ಉದ್ದೇಶ ಇರಲಿಲ್ಲ. ನನಗೆ ಹೊರಗಡೆ ಮಳೆ ಜೋರಾಗಿ ಬರ್ತಾ ಇದೆ. ಆ ಮಳೆಯಲ್ಲಿ ನಾನು ನೆಂದ್ರೆ ನನಗೆ ನೆಗಡಿ ಆಗುತ್ತೆ. ನೆಗಡಿಯಾಗಿ ಅಕ್ಷಿ ಬರುತ್ತೆ. ಅಕ್ಷಿ ಬಂದ ಮೇಲೆ ಮೂಗು ತುಂಬಾ ಸೋರುತ್ತೆ, ಕೆಮ್ಮು ಬರುತ್ತೆ. ಆಮೇಲೆ ಇಡೀ ದಿನ ಮೂಗು ಸೋರೋದಕ್ಕೆ ಶುರುವಾಗುತ್ತೆ. ಓಡಿಸ್ಕೊಂಡು ಸಾಕಾಗಬೇಕು. ಈಗ ಡಾಕ್ಟರ್ ಹತ್ರ ಹೋದ್ರೆ ಮೂಗು ತೆಗಿಬೇಕು ಅಂದ್ಬಿಡ್ತಾರೆ. ನೋಡಿ, ಅವ್ರಿವ್ರ ವಿಚಾರ ಅಂದ್ರೆ ನಂಗೆ ಬಹಳ ಇಷ್ಟ. ಇವ್ರ ವಿಚಾರದಲ್ಲಿ ತೋರ್ಸೋಕೆ ಅಂತ ಒಂದು ಮೂಗು ಬೇಡವಾ ಮೇಡಮರೇ? ಅದಕ್ಕೋಸ್ಕರ ನಾನು ಮೂಗು ಉಳಿಸ್ಕೊಳ್ಳೋಕ್ಕೋಸ್ಕರ ಬಾಗಿಲು ತಕೊಂಡು ಬಂದ್ಬಿಟ್ಟೆ. ನೋಡಿ ಮೊರೆ, ಅದು ಹೊರಗೆ ಮಳೆ ಬರೋ ಹಾಗಿತ್ತು, ಅದಕ್ಕೆ ಕಾಂತಮ್ಮನವರು ಬಾಗಿಲು ತೆಗೆದು ಒಳಗೆ ಬಂದ್ಬಿಟ್ರು. ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ, ಪರವಾಗಿಲ್ಲ ಮಾವ. ಮಳೆಯಲ್ಲಿ ನೀವು ಆಚೆ ಇರೋದು ಸರಿಯಲ್ಲ ಮಾವ. ಪರವಾಗಿಲ್ಲ ಬಿಡಿ, ಒಳ್ಳೇದೇ ಆಯ್ತು ನೀವು ಒಳಗೆ ಬಂದಿತ್ತು. ಕೇಳಿಸ್ಕೊಟ್ರ ನಂತ ಶೇನ? ಮೇಡಮ್ ಅವರು ಕರೆಕ್ಟ್ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್ ರೇ. ಈಗ ಒಳಗಡೆ ಹೋಗಿ ನಾನು ಬೆಚ್ಚಗೆ ಹೊದ್ಕೊಂಡು ಮಲ್ಕೊಂಡು ಕನಸಲ್ಲಿ ಪಾಲನೆ ಮಾಡ್ತೀನಿ. ಹರಿನಾಮಿ. ಲೇ ಸುಬ್ಬು, ಹೇಳ್ಕೊಂಡೇನು?